ಸ್ನೇಹಿತರೆ, ನಾನು ಕಳೆದ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ, ಏನು ನಮ್ಮ ಪ್ರಕೃತಿಯನ್ನ ಒಂದು ಸಮತೋಲನದಲ್ಲಿ ಇಡ್ಲಿಕ್ಕೆ ನಮ್ಮ ಪಕ್ಷಿ ಸಂಕುಲ ಎಷ್ಟೊಂದು ಕೊಡುಗೆ ಕೊಡ್ತಾ ಇರ್ತಾವೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ವಿಷಯಗಳನ್ನ ಹೇಳಿದ್ದೆ. ಅದರಲ್ಲಿ ಒಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರ, ನಮ್ಮ ಪ್ರಕೃತಿಯಲ್ಲಿರುವಂತ ಒಂದು ಹುಳ ಹುಪ್ಪಡಿಗಳು, ಕೀಟಗಳು ಅಂತ ಹೇಳ್ತಲ್ಲ, ಆ ಕೀಟಗಳನ್ನ ನಿಯಂತ್ರಣ ಮಾಡುವಲ್ಲಿ ನಮ್ಮ ಪಕ್ಷಿ ಸಂಕುಲದ ಪಾತ್ರ ಬಹುಮುಖ್ಯವಾಗಿದೆ. ಜಗತ್ತಿನಲ್ಲಿರುವಂತಹ ಜೀವಿಗಳಲ್ಲಿ 70% ಜೀವಿಗಳು ಹುಳ ಹುಪ್ಪಡಿಗಳು, ಕೀಟಗಳು. ಈ 70% ಜೀವಿಗಳು 1 ಅಥವಾ 2% ಜಾಸ್ತಿ ಆಗ್ಬಿಟ್ರೆ ನಮ್ಮ ಪ್ರಕೃತಿ ಅಥವಾ ಎಕೋ ಇಂಬ್ಯಾಲೆನ್ಸ್ ಆಗ್ಲಿಕ್ಕೆ ಬಹಳಷ್ಟು ಕಾರಣಗಳಾಗ್ತವೆ. ನಮ್ಮ ಎಕೋ ಇಂಬ್ಯಾಲೆನ್ಸ್ ಆಗ್ಲಿಕ್ಕೆ ಸಾಧ್ಯತೆ ಉಂಟು. ಸೊ ಹಾಗಾದ್ರೆ ಇಂಬ್ಯಾಲೆನ್ಸ್ ಆಗ್ಬೇಕಂದ್ರೆ ಈ ಹುಳ ಹುಪ್ಪಡಿಗಳನ್ನ ಕಂಟ್ರೋಲ್ ಮಾಡುವಂತ ಜೀವಿಗಳು ಯಾರು ಅಂತ ಬಂದಾಗ ಅಲ್ಲಿ ನಮ್ಮ ಪಕ್ಷಿಗಳದ್ದು ದೊಡ್ಡ ಪಾತ್ರ ಇದೆ. ಅಂತ ಒಂದಿಷ್ಟು ಪಕ್ಷಿಗಳ ಬಗ್ಗೆ ನಾನು ಹೇಳ್ಬೇಕಂತ ಬಯಸ್ತೇನೆ. ಅದರಲ್ಲಿ ಅತಿ ಮುಖ್ಯವಾಗಿ ಬರುವಂತಹ ಒಂದಿಷ್ಟು ಪಕ್ಷಿಗಳು, ಅವಕ್ಕೆ ನಾವು ಅಂಬರದ ಪಕ್ಷಿಗಳು ಅಂತ ಹೇಳ್ತೀವಿ. ಈ ಅಂಬರದ ಪಕ್ಷಿಗಳು ಅಂತ ಹೇಳಿ ಬಂದಾಗ ಕೆಲೋಕ್ಯಾಲಿನಿ ಅನ್ನುವ ಒಂದು ಪಂಗಡದಲ್ಲಿ ಬರುವಂತ ಕೆಲವು ಪಕ್ಷಿಗಳು ನಮ್ಮಲ್ಲಿ ಅತಿ ಮುಖ್ಯವಾಗಿ ಸ್ವಿಫ್ಟ್ಲೆಕ್ ಬರ್ಡ್ಸ್ ಅಂತ ಹೇಳ್ತೀವಿ ನಾವು. ಸ್ವಿಫ್ಟ್ಲೆಕ್ ಬರ್ಡ್ಸ್ ಅಲ್ಲಿ ನಮ್ಮ ಸ್ವಿಫ್ಟ್ ಪಕ್ಷಿ ಇರ್ಬೋದು, ಸ್ವ್ಯಾಲೋ ಇರ್ಬೋದು ಮತ್ತು ಮಾರ್ಟಿನ್ ಇರ್ಬೋದು. ನೀವೆಲ್ಲರೂ ನೋಡಿರ್ತೀರಿ, ಒಂದು ಕಾರಿನ ಮಾಡೆಲ್ ಇದೆ, ಆ ಮಾರುತಿ ಸ್ವಿಫ್ಟ್ ಅಂತೇಳಿ. ಅದಕ್ಕೆ ಸ್ವಿಫ್ಟ್ ಅಂತ ಯಾಕೆ ಇಟ್ಟಾರಂದ್ರ, ಈ ಪಕ್ಷಿಯನ್ನ ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಚಿತ್ರದಲ್ಲಿರುವಂತಹ ಪಕ್ಷಿಯನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಆ ಕಾರಿಗೆ ಅದಕ್ಕೆ ಯಾಕೆ ಇಟ್ಟಾರ ಅಂದ್ರ, ಈ ಪಕ್ಷಿ ಸೀದಾ ಹಿಂಗ್ ಹೋಗ್ತಾ ಇರ್ತದ, ಮತ್ತೆ ಸಡನ್ ಆಗಿ ಟರ್ನ್ ಅಂತ ಹೋಗ್ತದೆ. ಹೇಗ್ ಬೇಕಾದ್ರೂ ಎಂತ ಏರೋಡೈನಾಮಿಕ್ ಮೂವ್ಮೆಂಟ್ ಅಲ್ಲೂ ಅದು ಮೂವ್ ಆಗ್ತದ. ನಿಮ್ ಕಣ್ ಮುಂದೆನೆ ಬಂದು ಸಟ್ ಅಂತ ಯಾವುದು ಏನಪ್ಪಾ ಅಂತಂದ್ರ ನಿಮ್ಮನ್ನು ಪಾಸ್ ಹಾಕಿ ಹೋಗ್ತದ. ಸೊ ಇಂಥ ಏರೋಡೈನಾಮಿಕ್ ಮೂವ್ಮೆಂಟ್ ಇರೋದಕ್ಕೆ ಆ ಕಾರಿಗೆ ಒಂದು ಎಕ್ಸಾಂಪಲ್ ಆಗಿ ಈ ಪಕ್ಷಿಯ ಒಂದು ಮೂವ್ಮೆಂಟ್ ಅನ್ನ ನೋಡಿ ಆ ಪಕ್ಷಿಯ ಹೆಸರನ್ನಿಟ್ಟಿದ್ದಾರೆ, ಮಾರುತಿ ಸ್ವಿಫ್ಟ್ ಅಂತ. ಅಷ್ಟೇ ಅಲ್ಲ, ಈ ಪಕ್ಷಿ ನಮ್ಮ ಈ ಯುದ್ಧ ವಿಮಾನಗಳಂತೇವಲ್ಲ, ಆ ಯುದ್ಧ ವಿಮಾನಗಳ ರಚನೆಗೂ ಬಹಳಷ್ಟು ಕಾರಣಗಳನ್ನ, ಬಹಳಷ್ಟು ಏರೋಡೈನಾಮಿಕ್ ಒಂದು ಇಂಜಿನಿಯರಿಂಗ್ ಸ್ಕಿಲ್ಸ್ ಅನ್ನ ಈ ಪಕ್ಷಿಯ ಹಾರಾಟದಿಂದ ಕಲ್ತಿದ್ದಾರೆ. ಸೊ ಈ ಪಕ್ಷಿಗಳಲ್ಲೂ ಎಸ್ಪೆಷಲಿ ನಾನು ಹೇಳ್ತಾ ಇದ್ದೆ ಸ್ವಿಫ್ಟ್ಲೆಕ್ ಬರ್ಡ್ಸ್ ಅಂತ ಹೇಳಿ, ಸ್ವಿಫ್ಟ್, ಸ್ವಾಲೋ ಅಂಡ್ ಮಾರ್ಟಿನ್. ನೋಡ್ಲಿಕ್ಕೆ ಹಾರ್ಲಿಕ್ಕೆ ಬಂದ್ರ ನಿಮಗ ನೋಡ್ಲಿಕ್ಕೆ ಒಂದೇ ತರ ಅನಿಸ್ತಾವ, ಆದರೆ ಅವಕ್ಕೂರ ಬಾಲ ಏನಿರ್ತದಲ್ಲ, ಆ ಬಾಲವನ್ನ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದ ಇವು ಸ್ವಲ್ಪ ಬೇರೆ ಬೇರೆ ಜಾತಿಯ ಪಕ್ಷಿ ಇರ್ಬೋದು. ಅದರಲ್ಲಿ ಒಂದು ಪಕ್ಷಿಗೆ ಏನಪ್ಪಾ ಅಂತಂದ್ರ ಬಾಲ ಮಂಡಿ ಇರ್ತದ, ಮತ್ತೊಂದು ಪಕ್ಷಿಗೆ ಬಾಲ ಒಂದು ಸ್ವಲ್ಪ ಹಿಂಗ ನಾವು ಈ ಬೀಸಿನಿಕೆ ಇರ್ತದಲ್ಲ ಹಾಗೆ ಅಗಲ ಇರ್ತದ, ಮತ್ತೊಂದು ಪಕ್ಷಿ 2 ಸಣ್ಣ ಏನಪ್ಪಾ ಅಂತಂದ್ರೆ ರಿಂಗ್ ಬಂದಿರ್ತಾವ. ಅವಕ್ಕೂರ ಮೇಲೆ ನಾವು ಬೇರೆ ಬೇರೆ ಜಾತಿ ಪಕ್ಷಿಗಳು ಅಂತೇಳಿ ನಾವು ಪಕ್ಷಿ ತಂದು ಕಂಡುಹಿಡಿತೀವಿ. ಸೊ ನಾ ಈ ಪಕ್ಷಿಗಳ ಬಗ್ಗೆ ಹೇಳ್ತಾ ಇದ್ದೆ, ಸ್ವಿಫ್ಟ್ಲೆಕ್ ಬರ್ಡ್ಸ್ ಬಗ್ಗೆ, 3 ಪಕ್ಷಿಗಳ. ಈ ಕುರಿತು ಒಂದು ಅದ್ಭುತ ಜೀವನ ಶೈಲಿ ಐತೆ. ಏನು, ಈ ಪಕ್ಷಿಗಳು ನಮ್ಮ ವರ್ಷದ 12 ತಿಂಗಳಲ್ಲಿ 10 ತಿಂಗಳ ಏನಪ್ಪಾ ಅಂತಂದ್ರ ಭೂಮಿಗೆ ಸ್ಪರ್ಶವನ್ನೇ ಮಾಡುವುದಿಲ್ಲ. ಅವು ವರ್ಷದ 10 ತಿಂಗಳು ಬರೀ ಹಾರಾಡ್ಕೊಂತಾನೆ ಇರ್ತಾವೆ. ಸೊ ಹಾರಾಡ್ಕೊಂತ ಇರ್ತಾರಂದ್ರೆ ಮುಂಜಾನೆ ಸಂಜೆ ತನ ಹಾರಾಡ್ಕೊಂತಿದ್ದು ಮತ್ತೆ ಸಂಜೆಗೆ ಬಂದು ಅವು ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ರೆಸ್ಟ್ ತಗೋತಾವ ಅಂತ ತಿಳ್ಕೊಬೇಡಿ. ಅವು 10 ತಿಂಗಳ ವಿದೌಟ್ ಎನಿ ಸಿಂಗಲ್ ಸ್ಟಾಪ್ ಕಂಟಿನ್ಯೂಸ್ ಹಾರ್ಕೊಂತಾನೆ ಇರ್ತಾವ. ನಿಮ್ಮ ಪ್ರಶ್ನೆ ಬರ್ತದ, ಅರೆ ಸರ್ ಕಂಟಿನ್ಯೂಸ್ ಹಾರ್ಕೊಂತಿದ್ರ ಮತ್ತು ಆ ಪಕ್ಷಿಗೆ ಆಹಾರ ಅದೇ ಮುಖ್ಯ ಅದ. ಈ ಪಕ್ಷಿಗಳಿಗೆ ಆಹಾರ ಏನಪ್ಪಾ ಅಂತಂದ್ರೆ ನಮ್ಮ ಅಟ್ಮಾಸ್ಫಿಯರ್, ನಮ್ಮ ವಾತಾವರಣದಲ್ಲಿ ಇರುವಂತ ಚಿಕ್ಕ ಚಿಕ್ಕ ಹುಳ ಹುಪ್ಪಡಿಗಳದಾವಲ್ಲ, ಆ ಹುಳ ಹುಪ್ಪಡಿಗಳನ್ನ ತಿಂತಾ ಅಡ್ಡಾಡೋದೇ ಇವ್ರದ್ದು ಬೆಳಗಾದಏನಪ್ಪಾ ಅಂದ್ರೆ ನಿತ್ಯದ ಕೆಲಸ. ಈ ಪಕ್ಷಿಗಳು ಬದುಕಬೇಕಂದ್ರೆ ಒಂದು ದಿವಸಕ್ಕೆ ಒಂದು ಪಕ್ಷಿ 4 ರಿಂದ 4.5 ಸಾವಿರ ಕೀಟಗಳನ್ನ, ಹುಳ ಹುಪ್ಪಡಿಗಳನ್ನ ತಿನ್ನಲೇಬೇಕು. ಅಂದ್ರೆ ಮಾತ್ರ ನೀವು ಬದುಕಲಿಕ್ಕೆ ಸಾಧ್ಯ, ಅಂದ್ರೆ ಮಾತ್ರ ಈ ಪಕ್ಷಿಗಳು ಬದುಕಲಿಕ್ಕೆ ಸಾಧ್ಯ. ತಮ್ಮ ಬಾಡಿ ವೇಟ್ನ 2 ಪಟ್ಟು ಆಹಾರವನ್ನು ಪ್ರತಿದಿನ ತಿಂತಾವ. ಈ ಪಕ್ಷಿಗಳನ್ನ ನೀವು ಸಾಮಾನ್ಯ ನೋಡಿರ್ತೀರಿ, ನೀವು ಸಾಯಂಕಾಲ ಹೊತ್ತು ಹಿಂಗ ಆಕಾಶದ ಕಡೆ ನೋಡ್ರಿ ಹಾರ್ತಾ ಇರ್ತಾವ. ಪ್ರತಿ ಸಾಮಾನ್ಯ ನಮ್ಮ ಮನೆ ಮೇಲೆ ಹಾರುವಂತ ಈ ಪಕ್ಷಿಗಳು. ಇನ್ನು ಅಕಸ್ಮಾತ್ ನಿಮ್ಗ ಇನ್ನೂ ಸರಿಯಾಗಿ ಬಹಳಷ್ಟು ಪಕ್ಷಿಗಳು ಒಮ್ಮೆ ನೋಡ್ಬೇಕು ಅಂತಿದ್ರೆ, ನೀವೇನಾದ್ರು ಅಕಸ್ಮಾತ್ ಯಲ್ಲಂಗೂಡಕ್ಕೆ ಹೋಗಿದ್ರೆ, ಆ ಯಲ್ಲಂಗೂಡದ ಗರ್ಭಗುಡಿ ದೇವಸ್ಥಾನದ ಮೇಲೆ ನೋಡ್ರಿ, ನಿಮಗೆ ಈ ಲಕ್ಷಾಂತರ ಪಕ್ಷಿಗಳು ಹಾರ್ತಾ ಇರ್ತಾವೆ. ಯಾಕಂದ್ರೆ ನಾವೇನಲ್ಲಿ ಕುಂಕುಮ ಭಂಡಾರ ಹೋಗ್ತೇವಲ್ಲ, ಅಲ್ಲಿ ಬಹಳಷ್ಟು ಹುಳ ಉಪ್ಪಡಿಗಳು ಅದನ್ನ ಸೋರ್ಸ್ ಆಗಿ ಆಹಾರವಾಗಿ ಸೇವಿಸಿಕೊಂಡು ಬಹಳಷ್ಟು ಹುಳಗಳು ಬಿಡುವ ಉತ್ಪತ್ತಿ ಆಗ್ತಾವು. ಆ ಹುಳ ಉಪ್ಪಡಿಗಳನ್ನ ಹಿಡಿಲಿಕ್ಕೆ ಈ ಪಕ್ಷಿ ಸಂಕುಲ ದೇವರು ಅಲ್ಲಿ ನಿರ್ಮಾಣ ಮಾಡ್ಯಾರ ಅಂತೇಳಿ ಅರ್ಥ.
ಸೊ ಈ ಪಕ್ಷಿಗಳು ನಿಮ್ಗೆ ಆಹಾರದ ಬಗ್ಗೆ ಹೇಳಿದೆ. ಸೊ ಪ್ರತಿನಿತ್ಯ ಇಷ್ಟೊಂದು ಕೀಟಗಳನ್ನ ತಿನ್ನುವಂತ ಕೆಲಸ ಈ ಪಕ್ಷಿಗಳು ಮಾಡ್ತಾವೆ. ಇನ್ನು ಎರಡನೇ ಪ್ರಶ್ನೆ ಬರ್ತದೆ, ಸರ್ ಊಟ ಓಕೆ, ಅಟ್ಲೀಸ್ಟ್ ನೀರಡಿಕೆರೆ ಆಗ್ಬೇಕಲ್ಲ. ಎಸ್, ಈ ಪಕ್ಷಿಗಳು ನೀರು ಮುಖ್ಯ, ನೀರು ಬೇಕೇ ಬೇಕು. ಹಾಗಾದ್ರೆ ನೀರು ಬೇಕು ಅಂತೇಳಿ ಅವೆಲ್ಲರ ಬಂದು ಎಲ್ಲರ ನಮ್ಮ ಒಂದು ನೀರಿನ ಸೋರ್ಸ್ ಇದ್ದಲ್ಲಿ ಬಂದು ಆರಾಮ್ ಕುತ್ಕೊಂಡು ಅವೇನಪ್ಪಾ ಅಂತಂದ್ರೆ ವಿಶ್ರಾಂತಿ ತಗೊಂಡು ನೀರು ಕುಡಿಯುವಂತ ಕೆಲಸ ಮಾಡಿದ್ರು. ಅವು ಏನಿಲ್ಲ, ನಮ್ಮ ಕೆರೆ ಕೊಳ್ಳ ಹಳ್ಳಗಳು ಏನಿರ್ತಾವಲ್ಲ, ಎಲ್ಲಿ ಶುದ್ಧ ನೀರು ಕುಡಿ ನೀರು ಇರ್ತದಲ್ಲ, ಅಥವಾ ನದಿಗಳಿರ್ತಾವಲ್ಲ ಅಲ್ಲಿ, ಅಥವಾ ಮತ್ತೊಂದೇನೋ ಪಾಂಡ್ ಇರ್ಬೋದು, ಆ ಕೆರೆ ಕೊಳ್ಳಗಳ ಮೇಲೆ ಏನಿಲ್ಲ ಹಾರ್ತಾನೆ ತಮ್ಮ ಚುಂಚವನ್ನ ಆ ನೀರಿನಲ್ಲಿ ಎತ್ಕೊಂಡು ನೀರನ್ನು ಕುಡ್ಕೊಂಡು ಹೋಗ್ತಾರೆ. ಇನ್ನು ಮೂರನೇ ಪ್ರಶ್ನೆ ಬರ್ತದೆ ನಿಮ್ಗೆ, ಏನ್ಪಾ ಊಟ ಓಕೆ, ನೀರು ಓಕೆ, ಆದ್ರೆ ನಿದ್ದೆಯನ್ನು ಮಾಡ್ಬೇಕಲ್ಲ ಸರ್, ಆಯಾಸ. ನಿದ್ದೆ ಅಂತ ಬಂದಾಗ ಈ ಪಕ್ಷಿಗಳು ಏನ್ ಮಾಡ್ತಾವ ಅಂದ್ರ, ಸಾಯಂಕಾಲ ಆಯ್ತು ಅಂತಂದ್ರ ನಮ್ಮ ಅಟ್ಮಾಸ್ಫಿಯರ್ದಲ್ಲಿ ಏರ್ ಕರೆಂಟ್ ಅಂತ ಇರ್ತದೆ. ಈ ಏರ್ ಕರೆಂಟಿನ ಒಂದು ಸುಳಿಯೊಳಗೆ ಹೋಗಿ ಒಂದು 2 ಕಿಲೋಮೀಟರ್ ಎತ್ತರದ ಕಲ್ಲಿ ಹೋಗಿ ಏನಪ್ಪಾ ಅಂತಂದ್ರ ಆ ಏರ್ ಕರೆಂಟ್ ನಲ್ಲಿ ತಮ್ಮ 2 ರೆಕ್ಕೆಗಳನ್ನ ಚಾಚಿಕೊಂಡು ತಮ್ಮ ಆಯಾಸ ಕಣ್ಣು ಮುಚ್ಚಿಕೊಂಡು ನಿದ್ದೆಗೆ ಹೋಗ್ಬಿಡ್ತಾವ. ಅವು ಬೆಳ್ತಂದ್ರ ಹಿಂಗೆ ಸುತ್ತ ಏರ್ ಕರೆಂಟ್ ನಲ್ಲಿ ಸುತ್ತ ಇಡೀ ರಾತ್ರಿಯನ್ನ ಅಲ್ಲೇ ಹಾರ್ಕೊಂತ ನಿದ್ದೆ ಮಾಡ್ಕೊಂತಾನೆ ತಮ್ಮ ಸಮಯ ಅಂತ ಹೇಳಿ. ಇನ್ನು ಪ್ರಶ್ನೆ ಬರ್ತದೆ ನಿಮ್ದು, ಸರ್ ಊಟ ಓಕೆ, ನೀರು ಓಕೆ, ನಿದ್ದೆ ಓಕೆ, ಮತ್ತಿವತ್ತು ಪಕ್ಷಿ ಭೂಮಿಗೆ ಯಾವಾಗ ಬರ್ತೈತ್ರಿ? ಎಸ್, ಇದು ಭೂಮಿಗೆ ಯಾವಾಗ ಬರ್ತೈತೆ ಅಂದ್ರ ಈ ಪಕ್ಷಿ ಸಂಕುಲ, ಇವು ಗಂಡು ಹೆಣ್ಣು ಪಕ್ಷಿಗಳು ಏನು ಸಮ್ಮಿಲನದ ಸಮಯ ಬರ್ತೈತಲ್ಲ, ಆ ಸಮ್ಮಿಲನ ಸಂಬಂಧ ಬಂದಾಗ ಅವೇನು ತಮ್ಮ ಒಂದು ಏಕಾಂತ ಸ್ಥಳ ಹುಡುಕೊಂಡು ಎಲ್ಲೋ ಭೂಮಿ ಮೇಲೆ ಬಂದು ಅವೇನ್ ತಮ್ಮ ಸಮ್ಮಿಲನ ಮಾಡೋದಿಲ್ಲ. ಆ ಪಕ್ಷಿಗಳು ಹಾರ್ತನ ಗಂಡು ಮತ್ತು ಹೆಣ್ಣು 2 ಪಕ್ಷಿಗಳು ಏನಪ್ಪಾ ಅಂತಂದ ತಮ್ಮ ಸಮ್ಮಿಲನವನ್ನು ಮಾಡ್ಕೋತ. ಯಾವಾಗ ತಮ್ಮ ಸಮ್ಮಿಲನ ಆಗ್ತದ, ಆದ ತಕ್ಷಣ ಆ ಹೆಣ್ಣು ಪಕ್ಷಿ ಪ್ರೆಗ್ನೆಂಟ್ ಆದೆ ಅಂತ ಗೊತ್ತಾಗ್ತದಲ್ಲ, ಆಗ ಏನಪ್ಪಾ ಅಂದ್ರ ಈ ಗಂಡು ಮತ್ತು 2 ಹೆಣ್ಣು ಪಕ್ಷಿಗಳು ದೊಡ್ಡ ಪರ್ವತ, ದೊಡ್ಡ ಹಾಳು ಬಿದ್ದ ಒಂದು ಮನೆ, ಅಗ್ರಿ ಹೈ ಸ್ಟೋರಿಡ್ ಯಾವುದು ಏನಪ್ಪಾ ಅಂತಂದ್ರ ಜನಗಳ ವಸತಿ ಇಲ್ಲದಂತ ಮನೆಯನ್ನ ಹುಡುಕೊಂಡು ಅಲ್ಲಿ ತಮ್ಮ ಗೂಡನ್ನ ಕಟ್ತಾವ. ಗೂಡನ್ನ ಹೇಗೆ ಕಟ್ತಾವೋ ಅನ್ನೋ ಪ್ರಶ್ನೆ ಬರ್ತದೆ. ಈ ಪಕ್ಷಿಗಳು ತಮ್ಮ ಜೊಲ್ಲಿನಿಂದ ಸಲೈವಾ, ಆ ಸಲೈವಾದಲ್ಲಿ ಇರುವಂತ ಹೈ ನ್ಯೂಟ್ರಿಯೆಂಟ್ ಕಂಟೆಂಟ್ ಇರುವಂತ ಗಮಿ ಟೈಪ್ ಸಲೈವನ್ನ ಅವು ಹೊರ ಚೆಲ್ಲಿದ್ರೆ ಅದು ಸಲೈವಾ ಏರ್ ಒಂದು ಗಾಳಿಯ ಸಂಪರ್ಕಕ್ಕೆ ಬಂದ ತಕ್ಷಣ ಅದು ಲಿಕ್ವಿಡ್ ಇದ್ದದ್ದು ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಅಂತ ಸಾಲಿಡ್ ಇರುವಂತ ತಮ್ಮ ಅದ್ಭುತವಾದ ಸಲೈವಾದ ಮತ್ತು ಕೆಲವು ಬಾರಿ ಕೆಲವೊಂದು ಸ್ವಲ್ಪ ಮಟ್ಟಿಗೆ ಮಣ್ಣನ್ನು ಮಿಕ್ಸ್ ಮಾಡಿ ಇವು ಈ ಪರ್ವತ ಅಂತ ಹೇಳಿದ್ನಲ್ಲ, ಅಥವಾ ಒಂದು ಗೋಡೆ ಅಥವಾ ಒಂದು 3 ಮೂಲೆ ಇರುವಂತ ಒಂದು ಛತ್ ಇರ್ಬೋದು, ಅಂತಲ್ಲೇ ತಮ್ಮ ಏನಪ್ಪಾ ಅಂತಂದ್ರ ಗೂಡನ್ನ ಮಾಡ್ಕೋದು. ಇದೇನು ಗೂಡು ಮಾಡ್ತದಲ್ಲ ಈ ಪಕ್ಷಿ, ಮಾಡಿದ ನಂತರ 2 ತಿಂಗಳ ಅವಧಿ ಆ ಪಕ್ಷಿ 2 ಮೊಟ್ಟೆಗಳನ್ನಿಟ್ಟು, ಆ ಮೊಟ್ಟೆಗಳನ್ನಿಟ್ಟ ನಂತರ ಆ ಪಕ್ಷಿಗಳಿಗೆ ಪಾಲನೆ ಪೋಷಣೆ ಮಾಡಿದ ನಂತರ ಯಾವಾಗ ಯಂಗ್ ಬರ್ಡ್ಸ್ ಅವು ಏನಪ್ಪಾ ಅಂತಂದ್ರ ಹಾರಲಿಕ್ಕೆ ಯೋಗ್ಯ ಆಗ್ತಾವೋ ಮತ್ತೆ ಇಲ್ಲಿಂದ ಈ ಭೂಮಿಯಿಂದ ಅವು ಏನಪ್ಪಾ ಅಂತ ನಿರ್ಗಮನವಾಗಿ ಮತ್ತೆ ಕಂಟಿನ್ಯೂಸ್ ಆಗಿ ಆ ಬಾನಾಡಿ ಹಕ್ಕಿಗಳಾಗುವಂತ ಕೆಲಸ ಈ ಪಕ್ಷಿಗಳನ್ನ ಆಗ್ತದ. ನಾನು ಏನ ಗೂಡು ಹೇಳಿದ್ನಲ್ಲ ಆಗಲೇ, ಆ ಪಕ್ಷಿಗಳು ಅವು ಏನು ನಿರ್ಮಾಣ ಮಾಡಿದಂತ ಗೂಡು ಸಲೈವದಿಂದ ಅದಕ್ಕೆ ಸಿಪ್ಲೆಟ್ ಅಂತ ಅಥವಾ ನೆಸ್ಟ್ ಅಂತ, ಸಿಪ್ಲೆಟ್ ಈ ಪಕ್ಷಿಗಳ ಗೂಡಿಗೆ ಸಿಪ್ಲೆಟ್ ನೆಸ್ಟ್ ಅಂತಾರ. ಚೈನಾದೊಳಗ ಈ ಸಿಪ್ಲೆಟ್ ನೆಸ್ಟ್ ಗಳನ್ನ ಈ ಪಕ್ಷಿಗಳು ಎಲ್ಲಿ ಗೂಡಿಟ್ಟಿರ್ತಾವ ಅದನ್ನ ಕಂಡುಹಿಡ್ಕೊಂಡು ಈ ಪಕ್ಷಿಗಳ ಗೂಡುಗಳನ್ನ ಕಿತ್ಕೊಂಡು ಬಂದು ಆ ಪಕ್ಷಿಗಳ ಗೂಡನ್ನಲ್ಲಿರುವಂತಹ ಮಣ್ಣನ್ನ ತೆಗೆದು ಅದನ್ನು ಕುದಿಸಿ ಸಿಪ್ಲೆಟ್ ಸೂಪ್ ಅಂತ ಮಾಡ್ತಾರೆ. ಈ ಸಿಪ್ಲೆಟ್ ಸೂಪ್ ನಲ್ಲಿ ಹೈಲಿ ಏನಪ್ಪಾ ಅಂತಂದ್ರ ಸೆಮಿ ಪರ್ಮಿಬಲ್ ನ್ಯೂಟ್ರಿಯೆಂಟ್ ಇರುವಂತ ಅಥವಾ ಸೆಮಿ ಲಿಕ್ವಿಡ್ ನ್ಯೂಟ್ರಿಯೆಂಟ್ ಇರುವಂತ ಹೈ ಪ್ರೋಟೀನ್ ಕಂಟೆಂಟ್ ಇರುವಂತ ಒಂದಿಷ್ಟು ನ್ಯೂಟ್ರಿಷೆಂಟ್ ಅಂಶಗಳು ಇರ್ತಾವೆ. ಇದು ಹಲವಾರು ರೋಗಗಳಿಗೆ ಮತ್ತು ಇಮ್ಯೂನ್ ಸಿಸ್ಟಮ್ಗೆ, ಮಕ್ಕಳ ಇಮ್ಯೂನ್ ಸಿಸ್ಟಮ್ಗೆ ಬಹಳ ಅದ್ಭುತವಾದ ಒಂದು ಏನಪ್ಪಾ ಅಂದ್ರ ಒಂದು ಪರಿಣಾಮಕಾರಿ ಕೆಲಸ ಮಾಡ್ತದ ಅನ್ನೋದು ಕೆಲವೊಂದಿಷ್ಟು ಸಂಶೋಧನೆಗಳು ಹೇಳಿರೋದ್ರಿಂದ ಇದನ್ನ ಏನಪ್ಪಾ ಅಂದ್ರೆ ತಲತಲಾಂತರದಿಂದ ಏನಪ್ಪಾ ಅಂದ್ರೆ ಚೈನಾದಲ್ಲಿ ಯೂಸ್ ಮಾಡ್ಕೊಂಡ್ ಬಂದ್ರೆ ಇದು ಹಾಗೆ ಬೆಳೀತಾ ಬಂದು ಅಮೆರಿಕದಲ್ಲಿ ಸಿಗುವಂತ ಅಥವಾ ಜಗತ್ತಿನಲ್ಲೇ ಸಿಗುವಂತ ಅತಿ ಕಾಸ್ಟ್ಲಿಯೆಸ್ಟ್ ಸೂಪ್ ಯಾವ್ದಂದ್ರ ಸ್ವಿಫ್ಟ್ಲೆಟ್ ಸೂಪ್. ಯಾವುದು? ಈ ಸ್ವಿಫ್ಟ್ ಪಕ್ಷಿಗಳ ಗೂಡಿನಿಂದ ಮಾಡಿದಂತ ಏನು ಸೂಪ್ ಇದೆಯಲ್ಲ ಅದೇ ಹೈಯೆಸ್ಟ್ ಕಾಸ್ಟ್ಲಿಯೆಸ್ಟ್ ಸೂಪ್. ಆ ಸೂಪಿನ ಬೆಲೆ $110. ಸೊ
ಇವತ್ತಿನ ಎಪಿಸೋಡು ಈ ಸಿಪ್ಲೆಟ್ ಬರ್ಡ್ಸ್ ಎಷ್ಟೊಂದು ಅದ್ಭುತ. ಇಲ್ಲಿರುವಂತ ಆ ಸಂತತ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಬೆಲ್ ಬಟನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದ.